ಬಾಗಲಕೋಟೆಯ ನಗರದಲ್ಲಿ ಶಿವಾಜಿ ಮಹಾರಾಜರ ಬೃಹತ್ ಮೆರವಣಿಗೆ ನಡೆಯುವ ಸಂದರ್ಭದಲ್ಲಿ ಕಿಡಿಗೇಡಿಗಳಿಂದ ಕಲ್ಲು ತೂರಾಟ ಉಂಟಾದ ಪರಿಣಾಮ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಎರಡೂ ಗುಂಪುಗಳ ನಡುವೆ ಗಲಾಟೆ ನಡೆದಿದ್ದು, ತಳ್ಳು ಗಾಡಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಲಾಗಿತ್ತು. ಪರಿಸ್ಥಿತಿ ವಿಕೋಪಕ್ಕೆ ಹೋದ ಪರಿಣಾಮ ಪೊಲೀಸರು ಹತೋಟಿಗೆ ತರುವಲ್ಲಿ ಯಶಸ್ವಿಯಾಗಿದ್ದು ಹರಸಾಹಸ ಪಡಬೇಕಾಯಿತು. ಈಗ ಶಾಂತಿ ನೆಲೆಸಿದೆ. ಶಿವಾಜಿ ಮಹಾರಾಜರ ಮೆರವಣಿಗೆಯ ಸಮಯದಲ್ಲಿ ಮರಾಠ ಹಿತಚಿಂತಕರ ಸಂಘಟನೆಯಿಂದ ಬೃಹತ್ ಮೆರವಣಿಗೆ ಆಯೋಜನೆ ಮಾಡಲಾಗಿತ್ತು. ಬಾಗಲಕೋಟೆ ನಗರದ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ಸಾಗುತ್ತಾ ಪಂಕಾ ಮಸೀದಿ ಬಳಿ ಬಂದಾಗ ಮೆರವಣಿಗೆಯ ಸಮಯದಲ್ಲಿ ಡಿಜೆ ಹಾಡಿಗೆ ಯುವಕರು ಕುಣಿಯುತ್ತಿದ್ದ ಸಮಯದಲ್ಲಿ ಸಮೀಪದಿಂದ ಕಲ್ಲು ತೂರಾಟ ಆಗಿತ್ತು. ಇದರಿಂದ ಪರಿಸ್ಥಿತಿ ಉದ್ವಿಗ್ನಗೊಂಡಿದ್ದು, ಈ ಸಮಯದಲ್ಲಿ ಹಿಂದೂ ಸಂಘಟನೆಯ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆಗೆ ಇಳಿದರು. ತಪ್ಪಿಸ್ಥರ ವಿರುದ್ಧ ಕಠಿಣ ಕ್ರಮ ಜರುಗಿಸುವಂತೆ ಒತ್ತಾಯಿಸಿದರು. ಮೆರವಣಿಗೆಯ ಸಮಯದಲ್ಲಿ ನಡೆದ ಕಲ್ಲು ತೂರಾಟದಿಂದಾಗಿ ಎಸ್ಪಿ ಸಿದ್ಧಾರ್ಥ ಗೋಯಲ್ ಹಾಗೂ ಸಿಬ್ಬಂದಿ ಮೇಲೆ ತಾಗಿದೆ. ಇದರಿಂದ ಪೊಲೀಸ್ ಅಧಿಕಾರಿಗೂ ಚಿಕ್ಕಪುಟ್ಟ ಗಾಯಗಳಾಗಿವೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು 8 ಜನರನ್ನು ಬಂಧಿಸಿದ್ದಾರೆ. ಅದರಲ್ಲಿ ತನ್ವೀರ್ ಪ್ರಮುಖ ಆರೋಪಿಯಾಗಿದ್ದು, ಇನ್ನು ಉಳಿದ 7 ಜನ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿದೆ. ಫೆಬ್ರವರಿ 24ನೇ ತಾರೀಕುವರೆಗೂ ಕಲ್ಲು ತೂರಾಟ ಆಗಿದ್ದ. ಫೆಬ್ರವರಿ 24ನೇ ತಾರೀಕಿನವರೆಗೆ ನಿಷೇಧಾಜ್ಞೆ ಜಾರಿ ಮಾಡಿ ಪೊಲೀಸರು ಆದೇಶ ಮಾಡಿದ್ದಾರೆ. ಗಲಾಟೆಯ ಪ್ರಕರಣ ಹಿನ್ನೆಲೆಯಲ್ಲಿ 24ನೇ ತಾರೀಕಿನವರೆಗೂ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಯಾರೂ ಗುಂಪು ಸಭೆ ಹಾಗೂ 4 ಸೇರಿದಂತೆ ಇತರ ಮಾರಕಾಸ್ತ್ರಗಳಿಂದ ಸಂಚರಿಸುವಂತಿಲ್ಲ ಎಂದು ಪೊಲೀಸ್ ಇಲಾಖೆ ಮಾಹಿತಿ ನೀಡಿದೆ. ಈ ಬಗ್ಗೆ ಆರೋಪಿಗಳಿಗೆ ವಶಕ್ಕೆ ತೆಗೆದುಕೊಂಡು ತನಿಖೆ ನಡೆಸಲಾಗುತ್ತಿದ್ದು, ಕಾನೂನು ಕ್ರಮ ಜರುಗಿಸುತ್ತೇವೆ ಎಂದು ಎಸ್ಪಿ ಸಿದ್ಧಾರ್ಥ್ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ಚೆಕ್ ಮಾಡ್ತೀವಿ. ಪ್ರೇಯರ್ 9:30ಗೆ ಮುಗ್ದಿದೆ. 9:30ಗೆ ಮುಗ್ದಿದೆ. ಇನ್ಸಿಡೆಂಟ್ 10 ಗಂಟೆ 6 ನಿಮಿಷಕ್ಕೆ ಆಯಿತು ನಮ್ಮ CCTV ಪ್ರಕಾರ. ಮತ್ತೆ ನಾನು ಇನ್ನೊಂದ್ಸರಿ ಕ್ಲಾರಿಫೈ ಮಾಡ್ತಾ ಇದ್ದೀನಿ, ಒಬ್ಬ ವ್ಯಕ್ತಿ ಮಾತ್ರ 2 ಕಲ್ಲು ಎಸಿದ್ದಾನೆ. ದಯವಿಟ್ಟು ತಾವು ಅರ್ಥ ಮಾಡ್ಕೊಳ್ಳಿ, ಒಬ್ಬ ವ್ಯಕ್ತಿ ಮಾತ್ರ 2 ಕಲ್ಲು ಎಸಿದ್ದಾನೆ. ಆ ಕಲ್ಲು ಕೂಡ ಅಲ್ಲಿ ಶೂರ ಕೆಳಗೆ ಇತ್ತು, ಅವನ ಕೈಗೆ ಸಿಕ್ತು. ಅವನು ಒಪ್ಪಿದ್ದಾನೆ. ನಮಗೆ ನಮ್ಮ ಇಂಟ್ರೋಗೇಷನಲ್ಲಿ, ನಮ್ಮ ಇನ್ಕ್ವೈರಿಯಲ್ಲಿ ಅವ್ರು ಒಪ್ಪಿದ್ದಾನೆ, ಈ ಥರ ನಾನು ಅಲ್ಲಿ 2 ಕಲ್ಲು ಸಿಕ್ತು, ಅದು 2 ಎಸಿದ್ದೀನಿ. ಲಾಠಿ ಚಾರ್ಜ್ ತಾವು ಅರ್ಥ ಮಾಡಬೇಕು ಏನಿದೆ. ನಾವು ಫಸ್ಟ್ ಲಾಠಿ ಚಾರ್ಜ್ ಇಸ್ ಆಲ್ವೇಸ್ ಲಾಸ್ಟ್ ರಿಸಾರ್ಟ್. ಪೊಲೀಸ್ಗೆ ಏನು ಪವರ್ ಇದೆ, ಫೋರ್ಸ್ ಯೂಸ್ ಮಾಡಿ, ಅವಶ್ಯಕತೆ ಇದ್ದಾಗ ಫೋರ್ಸ್ ಯೂಸ್ ಮಾಡಿ. ನಮ್ಮ ಕಾನೂನಲ್ಲಿ ಕೂಡ ಅದೇ ರೀತಿ ಇದೆ. ನಾನು ಈಗಾಗಲೇ ಹೇಳಿದ್ದೀನಿ, 2 ಕಮ್ಯುನಿಟಿ ಲೀಡರ್ಸ್ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇನ್ಸಿಡೆಂಟ್ ಆದ ನಂತರ ಪ್ರೊಸೆಷನ್ ಪೀಸ್ಫುಲ್ ಆಗಿ ಮಸೀದಿ ಮುಂದೆಯಿಂದ ಹೋಗಿದೆ. ಅದೇ ಮಸೀದಿ ಮುಂದೆಯಿಂದ ಹೋಗಿದೆ, ಮುಗೀತು. ಅವರು ಕೂಡ ಪ್ರೇಯರ್ ಮುಗಿಸ್ಕೊಂಡು ಅವರು ಕೂಡ ಎಲ್ಲರೂ ಈ ಸಮುದಾಯವರು ಕೂಡ ಅವ್ರ ಮನೆಗೆ ಹೋದರು. ಲಾಠಿ ಚಾರ್ಜು ಅವಶ್ಯಕತೆನೇ ಬರಲಿಲ್ಲ. ದಾಖಲು ಮಾಡಿದ್ದೀವಿ, ನಾವೇ ಸೋಮಟಲ್ಲಿ FIR ದಾಖಲು ಮಾಡಿದ್ದೀವಿ. ಅದರ ವಿಚಾರವಾಗಿ ನಾವು ಈಗಾಗಲೇ 8 ಜನಕ್ಕೆ ಬಂಧನ ಮಾಡಿದ್ದೀವಿ. ಈ ಘಟನಾ ಬಗ್ಗೆ ನಾನು 2-3 ಕ್ಲಾರಿಫಿಕೇಷನ್ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಫಸ್ಟ್, ಇದು ಪ್ರೊಸೆಷನ್ ಶಿವಾಜಿ ಜಯಂತಿ ಪ್ರೊಸೆಷನ್ ನಡೀತಾ ಇತ್ತು. ಸುಮಾರು 4 ಗಂಟೆ 4:15 5 ಗಂಟೆಗೆ ಸ್ಟಾರ್ಟ್ ಆಯಿತು ಓಲ್ಡ್ ಟೌನಲ್ಲಿ. ಈ ಮಸೀದಿ ಮುಂದೆ ಪ್ರೊಸೆಷನ್ ಬರೋಕ್ಕಿಂತ ಮುಂಚೆನೇ ಈ ಘಟನೆ ನಡೆದಿದೆ. ಈ ಘಟನೆ ಎಕ್ಸಾಕ್ಟ್ ಟೈಮ್ 10 o'clock 6 minutes 10 ಗಂಟೆ 6 ನಿಮಿಷಕ್ಕೆ ನಡೆದಿದೆ. ಈ ಘಟನೆಯಲ್ಲಿ ಏನಾಯಿತು, ನಾವು ಎಲ್ಲರೂ ಪ್ರೊಸೆಷನ್ ಜೊತೆಗೆ ಇದ್ದೀವಿ. ಕೆಲವು ಜನ ಮುಂದೆ ಇದ್ದರು, ಕೆಲವು ಜನ ಹಿಂದೆ ಇದ್ದರು. ಅದೇ ರೀತಿ ಮಸೀದಿ ಮುಂದೆ ಕೂಡ ಕೆಲವು ಜನ ಇದ್ದರು, ಇನ್ಕ್ಲೂಡಿಂಗ್ ಮೈಸೆಲ್ಫ್. ನಾವು ಮಸೀದಿ ಮುಂದೆ ಇದ್ದೀವಿ. ಆ ಮಸೀದಿಯಿಂದ ಕೂಡ, ಮಸೀದಿ ಒಳಗೆ ಕೂಡ 9:09ವರೆಗೆ ಪ್ರೇಯರ್ ಮುಗಿಸ್ಕೊಂಡು ಆಲ್ಮೋಸ್ಟ್ ಎಲ್ಲರೂ ಹೋದರು. ಆದರೆ ಕೆಲವು ಜನ ಒಳಗೆ ಇದ್ದರು. ಅಲ್ಲಿ ಒಬ್ಬ ವ್ಯಕ್ತಿ, ಅಲ್ಲಿ ಇರುವ ಒಂದು ಶೂ ರ್ಯಾಕ್ ಏನಿದೆ, ಅಲ್ಲಿ ಇರುವ ಒಂದು ಶೂ ರ್ಯಾಕ್ ಕೆಳಗೆ ಸಪೋರ್ಟ್ಗೋಸ್ಕರ 2 ಸಣ್ಣ ಕಲ್ಲು ಇಟ್ಟಿದ್ರು. ಯಾವಾಗ ಇಟ್ಟಿದ್ರು, ಮುಂಚೆ ಇಟ್ಟಿರಬಹುದು ಅಂತ ಆ ಥರ ನಾವು ಈ ಥರ ಮಾಡ್ತಾ ಇದ್ದೀವಿ. ಅವು 2 ಕಲ್ಲು ತಗೊಂಡು ಹೊರಗಡೆ ಎಸಿತಾನೆ. ಆ 2 ಕಲ್ಲು ನಮ್ಮ ಪೊಲೀಸ್ ಮೇಲೆ ಕೂಡ ಬಿತ್ತು, ಒಬ್ಬ ಸಾರ್ವಜನಿಕ ಮೇಲೆ ಕೂಡ ಬಿದ್ದಿದೆ. ಯಾವುದೂ ಮೇಜರ್ ಗಾಯ ಆಗಿಲ್ಲ ಇದರ ವಿಚಾರವಾಗಿ. ಆದರೆ ಆ ಪರ್ಟಿಕ್ಯುಲರ್ ವ್ಯಕ್ತಿ ತನ್ಜೀರ್, 28 ವಯಸ್ಸು,
ಸೆಕ್ಟರ್ ನಂಬರ್ 10 ನವನಗರ್ ವಾಸಿ, ಅವನಿಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ. ಅವನು ಈ ಕೇಸಲ್ಲಿ ನಮ್ಮದು A1 ಆರೋಪಿ. ನಾವು ಏನು ವಿಡಿಯೋ ಫುಟೇಜ್ ಮಾಡಿದ್ದೀವಿ, ನಾವು ಕೂಡ ಅಲ್ಲಿ ಪೂರ್ತಿ ಎಂಡ್ ಟು ಎಂಡ್ ವಿಡಿಯೋ ಕವರೇಜ್ ಮಾಡ್ತಾಯಿದ್ದೀವಿ. ಅಲ್ಲಿ ಕ್ಲಿಯರ್ ಕಟ್ ಆಗಿ ಕಂಡು ಬರ್ತಾ ಇದೆ ಅವನೇ 2 ಕಲ್ಲು ಎಸಿದಾನೆ. ಅದು ಬಿಟ್ಟು ಬೇರೆ ಯಾವುದು ಕಲ್ಲು ತೂರಾಟ, ಬೇರೆ ಯಾವುದು ಕಲ್ಲು ಎಸೆಯೋದು ಏನು ಘಟನೆ ಆಗಿಲ್ಲ. ಆ ವಿಡಿಯೋ ಕೂಡ ತಮ್ಮ ಜೊತೆಗೆ ನಾವು ಶೇರ್ ಮಾಡ್ತಾಯಿದ್ದೀವಿ. ಅವನಿಗೆ ನಾವು A1 ಆರೋಪಿ ಮಾಡಿ ಈ ಕೇಸಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಅದರ ಜೊತೆಗೆ ಇನ್ನೂ 7 ಜನ, ಟೋಟಲ್ 8 ಜನಕ್ಕೆ ಈ ಕೇಸಲ್ಲಿ ನಾವು ಅರೆಸ್ಟ್ ಮಾಡಿದ್ದೀವಿ. ನಾವು ಕೂಡ ಅಲ್ಲಿ ಇದ್ದೀವಿ, ನಾವು ಮಸೀದಿ ಒಳಗೆ ಕೂಡ ಇದ್ದೀವಿ. ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಆದರೆ ನಮ್ಮ ಕರ್ತವ್ಯಕ್ಕೆ ಅವರು ಅಡ್ಡಿಪಡಿಸಿದ್ರು. ಅಂಥ 7 ಜನಗೆ ನಾವು ಈ ಕೇಸಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಟೋಟಲ್ 8 ಮೆಂಬರ್ಸ್ ಈಗಾಗಲೇ ಅದರಲ್ಲಿ ಅರೆಸ್ಟ್ ಆಗಿದೆ. ಈ ಘಟನೆ ಮುಗಿದ ನಂತರ ಮೆರವಣಿಗೆ ಪೀಸ್ಫುಲ್ ಆಗಿ ಹೋಯಿತು. 2 ಕಮ್ಯುನಿಟಿ ಲೀಡರ್ಸ್ ನಮಗೆ ತುಂಬ ಹೆಲ್ಪ್ ಮಾಡಿದರು. ಈ ಘಟನೆ ಮುಗಿದ ನಂತರ ಮೆರವಣಿಗೆ ಪೀಸ್ಫುಲ್ ಆಗಿ ಮಸೀದಿ ಮುಂದೆಯಿಂದ ಹೋಯಿತು. ಯಾವುದೂ ಅನಾಹುತ ಘಟನೆ ಆಗಿಲ್ಲ. ಪ್ರೇಯರ್ ಕೂಡ ಪೀಸ್ಫುಲ್ ಆಗಿ ಮುಗೀತು. ಆದರೆ ನಾವು ಪ್ರಿಕಾಷನ್ವಾಗಿ 163 BNS ಅಲ್ಲಿ ಏನು ನಿಷೇಧ ಆರ್ಡರ್ ಏನಿದೆ ಅದು ಜಾರಿ ಮಾಡಿಸಿದ್ದೀವಿ. ನೆಕ್ಸ್ಟ್ 5 ಡೇಸ್ ಇದು ಕಂಟಿನ್ಯೂ ಇರುತ್ತೆ ಬಾಗಲಕೋಟೆಯಲ್ಲಿ. ಆದರೆ ನಾವು 2 ಡೇಸ್ 3 ಡೇಸ್ ನಂತರ ಅದ್ರ ಮೇಲೆ ಕಾಲ್ ತಗೋತೀವಿ. ವಾಪಸ್ ತಗೊಳ್ಳೋ ಅವಶ್ಯಕತೆ ಇದ್ದರೆ ನಾವು ಅದು ತಗೋತೀವಿ. ಸದ್ಯಕ್ಕೆ ಸಿಚುವೇಶನ್ ಅಂಡರ್ ಕಂಟ್ರೋಲ್ ಇದೆ. ನಾವು ಆ್ಯಸ್ ಪೊಲೀಸ್ ನಾವು ನಿನ್ನೆ ರಾತ್ರಿ ನಮ್ಮ ಎಲ್ಲ ವೀಡಿಯೋ ಅನಾಲಿಸಿಸ್ ಆದಮೇಲೆ ಯಾರು ಆ್ಯಕ್ಚುಲಿ ತಪ್ಪು ಮಾಡಿದ್ದಾರೆ ಈ ಥರ ಮಿಸ್ಕ್ರಿಯೆಂಟ್ಸ್, ಈ ಕಮ್ಯುನಿಟಿ ಆ ಕಮ್ಯುನಿಟಿ ನಾವು ಹೇಳ್ತಾ ಇಲ್ಲ, ಅವರಿಗೆ ಐಡೆಂಟಿಫೈ ಮಾಡಿ ನಾವು ಅರೆಸ್ಟ್ ಮಾಡಿದ್ದೀವಿ. ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ. ವಿತ್ ಪ್ರೂಫ್ ನಾವು ತಮ್ಮ ಜೊತೆ ಕೂಡ ಶೇರ್ ಮಾಡ್ತೀವಿ. ಘಟನೆಯಿಂದಾಗಿ ರಾತ್ರಿ ತರಕಾರಿ ಮಾರುಕಟ್ಟೆ ಪ್ರದೇಶದ ಬಳಿ ತಳ್ಳುವ ಗಾಡಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಪೊಲೀಸರು ಹರಸಾಹಸ ಪಟ್ಟು ನಂದಿಸುವಂತ ಕಾರ್ಯ ಮಾಡಿದ್ದಾರೆ. ಘಟನೆಯ ಬಳಿಕ ಮೆರವಣಿಗೆ ಶಾಂತಿಯುತವಾಗಿ ಮುಗಿದಿದ್ದು ನಗರದಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಇದರ ಮಧ್ಯೆ ಹಿಂದೂ ಸಂಘಟನೆಯ ಮುಖಂಡರ ಹಾಗೂ ರಾಜ್ಯಸಭಾ ಸದಸ್ಯರಾದ ನಾರಾಯಣಸಾಬ್ ಬಾಂಡ್ಗೆ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು. ಸಭೆಯ ಬಳಿಕ ಕೆಲ ಯುವಕರು ಅಂಗಡಿ ಮುಗ್ಗಟ್ಟು ಬಂದ್ ಮಾಡಲು ಮುಂದಾದಾಗ ಪೊಲೀಸರು ಲಘು ಲಾಠಿ ಚಾರ್ಜ್ ನಡೆಸಿದರು. ಗುಂಪು ಸೇರಬಾರದು ಎಂದು ಪೊಲೀಸರು ಮನವಿ ಮಾಡಿದರೂ ಪ್ರತಿಭಟನೆ ಮುಂದುವರಿಸಿದ ಹಿನ್ನೆಲೆ ಗುಂಪನ್ನು ಚದುರಿಸಲು ಪೊಲೀಸರು ಕ್ರಮ ತೆಗೆದುಕೊಂಡರು. ಕೆಲ ಕಿಡಿಗೇಡಿಗಳು ಮತ್ತೆ ಕಲ್ಲು ತೂರಾಟ ನಡೆಸಿದರು. ಇದರಿಂದ ಬಾಗಲಕೋಟೆ ಮತ್ತಷ್ಟು ಉದ್ವಿಗ್ನ ವಾತಾವರಣಕ್ಕೆ ಕಾರಣ ಆಯಿತು. ಈ ಸಂದರ್ಭದಲ್ಲಿ ರಾಜ್ಯಸಭಾ ಸದಸ್ಯರಾದಂಥ ನಾರಾಯಣಸಾಬ್ ಬಾಂಡ್ಗೆ ಮಾತನಾಡಿ, ಮಸೀದಿ ಬಳಿ ಪೊಲೀಸ್ ವಾಹನ ಇದ್ದರೂ ಕಲ್ಲು ಒಳಗೆ ಯಾರು ತೆಗೆದುಕೊಂಡು ಹೋದರು? 200ಕ್ಕೂ ಹೆಚ್ಚು ಜನರು ಸೇರಿದರೂ ಏಕೆ ಅವರ ಮೇಲೆ ಕ್ರಮ ಜರುಗಿಸಲಿಲ್ಲ? ಕಾಂಗ್ರೆಸ್ ಪಕ್ಷದ ಸರ್ಕಾರ ಕುಮ್ಮಕ್ಕಿನಿಂದಾಗಿ ಇಂಥ ಕೃತ್ಯ ಮಾಡುವುದು ಇಡೀ ರಾಜ್ಯದಲ್ಲಿ ಸಾಮಾನ್ಯವಾಗಿದೆ. ಮತ್ತೊಮ್ಮೆ ನಾವೆಲ್ಲರೂ ಸಭೆ ನಡೆಸಿ ಮತ್ತೆ ಶಿವಾಜಿ ಮಹಾರಾಜರ ಜಯಂತಿ ಆಚರಣೆ ಶೋಭಾ ಯಾತ್ರೆಯ ಮೆರವಣಿಗೆ ಹಮ್ಮಿಕೊಳ್ಳಲಾಗುವುದು ಎಂದು ನಾರಾಯಣಸಾಬ್ ಬಾಂಡ್ಗೆ ತಿಳಿಸಿದರು. ನಾಳೆ ನಮ್ಮ ಹಿಂದೂ ಸಮಾಜ ಉತ್ಸವ ಇದೆ. ನಾಳೆ ಇನ್ನೊಂದು ಛತ್ರಪತಿ ಶಿವಾಜಿ ಮಹಾರಾಜರ ಇನ್ನೊಂದು ಕಾರ್ಯಕ್ರಮ ಇದೆ. ಅವು ಯಾವ ನಡೆಯಬಾರ್ದಂತ ಈಗಲೇ 144 ಅವರನ್ನು 144 ಯಾಕೆ ಮಾಡ್ತೀರಿ? ಸರ್ಕಾರ ಏನು ಹೇಳ್ತಾ ಇದೆ? ಯಾರೋ ಕೆಲವು ಕಿಡಿಗೇರಿಗಳು ಅಲ್ಲಿ ಬೆಂಕಿ ಹಚ್ಚಿರಂತೆ, ಯಾರು ಹಚ್ಚಂಗಿಲ್ಲ, ಅವ್ರದ್ದು ಅವರೇ ಹಚ್ಕೋತಾರೆ. ಯಾಕಂತಂದ್ರೆ ನಾಳೆ ಸರ್ಕಾರದ ಕಡೆಯಿಂದ ಲಕ್ಷಾಂತರ ರೂಪಾಯಿ ಕಾಂಪನ್ಸೇಷನ್ ತಗೋಬೇಕು ಅಂತ ಅವರೇ ಹಚ್ಕೊಂಡ್ ಬಿಡ್ತಾರ. ಇದು ಏನು ಹೊಸದಲ್ಲ, ಅನೇಕ ವರ್ಷಗಳಿಂದ ನೋಡ್ಕೊಂತ ಬಂದೀವಿ. ಈ ಗಲಾಟೆ ಆದಾಗ ಇದರ ಲಾಭ ಪಡೆಯುವ ಸಲುವಾಗಿ ಅವರೇ ಕೆಲವು ಜನ ಬೆಂಕಿ ಹಚ್ಚಿ ನಮ್ದು ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ ಅಂತ ಸರ್ಕಾರದ ಕಡೆಯಿಂದ ಅನುದಾನ ತಗೊಳ್ಳಿಕ್ಕೆ, ಸರ್ಕಾರ ಸಹಾಯ ತೆಗೆದುಕೊಳ್ಳಿಕ್ಕೆ ಮಾಡ್ತಾರೆ. ಮತ್ತೆ ಸರ್ಕಾರ ಸಹಿತ ಅವ್ರ ರೊಕ್ಕ ಕೊಡ್ಲಿಕ್ಕೆ ತುದಿಗಾಲ ಮೇಲೆ ನಿಂತಿರ್ತದ. ಸರ್ಕಾರವು ಕೂಡ ಅವರ ಓಲೈಕೆ ಮಾಡ್ತದ. ಸರ್ಕಾರ ಓಲೈಕೆ ಮಾಡುವುದರಿಂದಲೇ ಆ ಧೈರ್ಯ ಬಂದದ. ಸರ್ಕಾರ ಓಲೈಕೆ ಮಾಡುವುದರಿಂದಲೇ ಅವರಿಗೆ ಆ ಧೈರ್ಯ ಬಂದದ. ಇಲ್ಲಿಕಂದ್ರೆ ಈ ಹಿಂದೂ ಸಾಮ್ರಾಜ್ಯಪತಿಯ ಮಸೀದಿ ಮುಂದೆ ಯಾವತ್ತಲೂ ಒಂದು ಪೊಲೀಸ್ ವ್ಯಾನ್ ಇರ್ತದೆ. ಅಲ್ಲಿ ಕಲ್ಲುಗಳು ಹೇಗೆ ಹೋದು, ಚಪ್ಪಲಿಗಳನ್ನು ಯಾರು ಎಸೆದರು, ಅದಕ್ಕಾಗಿ ಕೂಲಂಕುಷವಾಗಿ ಇದನ್ನು ಚರ್ಚೆ ಮಾಡಿ. ಈ ಧೈರ್ಯ ಯಾಕೆ ಬರ್ತಾ ಇದೆ? ಸರ್ಕಾರ ಅವರಿಗೆ ಕುಮ್ಮಕ್ಕು ಕೊಡ್ತಾ ಇದೆಯಾ? ಸರ್ಕಾರ ಅವರ ಹಿಂದೆ ಇದ್ದದ್ರಿಂದಲೇ ಇಷ್ಟು
ಧೈರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಯಾವತ್ತಿಗೂ ಮುಸಲ್ಮಾನ್ ಓಲೈಕೆ ಮಾಡ್ತಕ್ಕಂಥ ಪಬ್ಲಿಕ್ ರೋಡ್ ರೋಡ್ ಇಲ್ಲ, ಪಬ್ಲಿಕ್ ರೋಡ್ ಹಿಂದೂ ಹುಡುಗರಿಗೆ ಬರುವುದು, ಲಾಠಿ ಹೊಡೆಯುವುದು. ಸ್ಥಳಕ್ಕೆ ಮಾಜಿ ಶಾಸಕರಾದ ವೀರಣ್ಣ ಚನ್ನದಮಠ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಹಿಂದೂ ಸಂಘಟನೆಯ ಯುವಕರೊಂದಿಗೆ ಚರ್ಚೆ ನಡೆಸಿದರು. ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಅವರೊಂದಿಗೆ ಮಾಹಿತಿ ಪಡೆದುಕೊಂಡು ಸೂಕ್ತ ಕ್ರಮ ಜರುಗಿಸುವಂತೆ ತಿಳಿಸಿದರು. ಈ ರೋಡ್ ಯಾಕೆ ಬಂದ್ ಮಾಡ್ತೀರಿ? ಇದನ್ನ ಪಬ್ಲಿಕ್ ರೋಡ್ ತಾನೇ ಇದು. ರೋಡ್ ಪಬ್ಲಿಕ್ ರೋಡ್ ತಾನೇ ಇದು. ಯಾಕೆ ಬಂದ್ ಮಾಡ್ತೀರಿ? ಅಲ್ಲಿ ಬಂದ್ ಯಾಕೆ ಅವರು ಸುಮ್ಮನೆ ಮೆರವಣಿಗೆ ಹೋಗುವಾಗ ನಿಮ್ಗೆ ಕಾಲು ಬಿದ್ದದ, ನಿಮ್ಮ ಕಾನ್ಸ್ಟೇಬಲ್ ಕಾಲು ಬಿದ್ದದ. ಈ ರೋಡ್ ಬಂದ್ ಮಾಡೋದು, ಇಷ್ಟು ಮಂದಿನ ತಂದು ಆ ಮಸೂತಿಗೆ ನೀವು ಪ್ರೊಟೆಕ್ಷನ್ ಕೊಡೋದು ಎಲ್ಲಿ ಕಾನೂನು ಇದು? ಯಾವ ದೇಶದಾಗ ಐತಿ ಇದು? ಇದು ಸರಿ ಅಲ್ಲ. ಮೊದಲ 163 ತೆಗೀರಿ, ನೀವು ಮೊದಲು ಅವರ ತೆಗೀರಿ, ತೆಗೆದು ಅಡ್ಡಾಡಕ್ಕೆ ಬಿಡ್ರಿ, ಅವ್ರಿಗೆ ಮುಚ್ಕೊಂಡು ಸುಮ್ಮನೆ ಕುಂದ್ರು ಅಂತ ಹೇಳಿ. ಯಾಕೆ ಇದು ಅವ್ರ ಅಪ್ಪನ ಜಾಗ, ಇದು ಪಬ್ಲಿಕ್ ರೋಡ್, ಇದು ಮುನ್ಸಿಪಾಲ್ಟಿ ರೋಡ್. ಇದು ಯಾರ್ದು ಇದು ರೋಡ್? ಅಡ್ಡಾಡಕ್ಕೆ ಅವ್ರಿಗೆ ಹನುಮ ಜಯಂತಿಗೆ ಬಿಡೋಂಗಿಲ್ಲ, ಬೇರೆ ಜಯಂತಿಗೆ ಬಿಡೋಂಗಿಲ್ಲ. ಏನಿದು ಪದ್ಧತಿ? ನೀವು ಕುಂತ ಅವ್ರನ್ನ ಈ ನಮ್ಮನೆ ಈ ಮಟ್ಟಕ್ಕೆ ಏರಿಸಿರಿ, ನಿಮಗೆ ತೊಂದರೆ ಆಗ್ಯದ ನೋಡಿ. ಮಾತಾಡಿ. ಏನು ಮಾಡಿ ನನಗೆ ಹೊಡೆದಾರೆ, ಇಂಡಿಯಾದಲ್ಲಿ ಬರಬೇಕಾದ್ರೆ ನನಗೆ ಎದಕ್ಕೆ ಹೊಡೆದ್ರಿ? ನನಗೆ ಎದ್ರ ಸಂಬಂಧ? ನಿಮಗೆ ನಿಮ್ಮ ಪೊಲೀಸರಿಗೆ ಧೈರ್ಯ ಇದ್ರೆ ಒಂದು 4 ಮಂದಿ ಹೊಡೆಯನ್ರಿ ಕಲ್ಯಾಣ. ನರೇಂದ್ರ ಮೋದಿ ಗೌರ್ಮೆಂಟ್ ಐತೆ ಅನ್ನೋದು ನೆನಪಿಟ್ಕೊಂಡ್ರಿ ಅವ್ರಿಗೆ. ನಡ್ರಿ ನಾವು 3 ಗಂಟೆಗೆ ಹೋಗಿ ಬರ್ತೀವಿ. ಹಾಲಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ PS ಪೂಜಾರ್ ಸಹ ಸ್ಥಳಕ್ಕೆ ಭೇಟಿ ನೀಡಿ ಕಲ್ಲು ತೂರಾಟ ಘಟನೆಯನ್ನು ಖಂಡಿಸಿದರು. ತಪ್ಪಿಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಬಂದ್ ಮಾಡಿ ಅವರಿಗೆ ಸೌಂಡ್ ಹಚ್ಚಬೇಡ ಅಂತ ಹೇಳಂಗಿಲ್ಲ. ನಮ್ಮ ಮಸೀದಿ ಮುಂದೆ ಹೋಗುವಾಗ ನಮಗೆ ಸೌಂಡ್ ಬಂದ್ ಮಾಡಂತ ಹೇಳ್ತೀವಿ. ಈಸಿ ಎಲ್ಲ ಸೌಂಡ್ ಸಾಕು. ಈಗ ಇಲ್ಲಿ ಬಂದು ಕೂಡಲೇ ಬಂದ್ ಮಾಡ್ರಿ, ಇಲ್ಲಿ ಬಂದು ಸ್ಟಾರ್ಟ್ ಮಾಡ್ರಿ ಮಾಡಿದ್ರೆ ಹಂಗೆ ಮಾಡೋಲ್ಲ. ಇಲ್ಲ ಮತ್ತೆ ಎಲ್ಲರೂ ಬಿಟ್ಟು ನಿನ್ನೆ ರಾತ್ರಿ ಶಿವಾಜಿ ಉತ್ಸವದ ಮೆರವಣಿಗೆ ಮೇಲೆ ಕಲ್ಲು ತೂರಾಡಿದಂಥ ವಿಚ್ಛಿದ್ರಕಾರಿ ಶಕ್ತಿಗಳನ್ನು ಬಂಧಿಸಬೇಕು, ಕಠಿಣ ಶಿಕ್ಷೆಗೂ ಒಳಪಡಿಸಬೇಕು. ಹಾಗಾಗಿ ಹಿಂದೂ ಉತ್ಸವಗಳ ಮೇಲೆ ಇಂಥ ನಿರಂತರವಾದ ಘಟನೆಗಳು, ದೌರ್ಜನ್ಯಗಳನ್ನು ಮಾಡುವಂಥ ದೇಶ ವಿರೋಧಿ, ರಾಷ್ಟ್ರ ವಿರೋಧಿ, ಕೋಮು ಘರ್ಷಣೆಗಳನ್ನು ಹುಟ್ಟು ಹಾಕುವಂಥ ಆ ಜನರನ್ನು ತಕ್ಷಣ ಬಂಧಿಸುವಂಥ ಕೆಲಸ ಮಾಡಬೇಕು. ಪ್ರತಿಬಂಧನೆ ಮಾಡಿ ಅವರನ್ನು ಗಡೀಪಾರು ಮಾಡುವಂಥ ಕೆಲಸ ಕೂಡ ಮಾಡಬೇಕು. ಮೇಲಿನ ಮೇಲೆ ಹಿಂದೂ ಸಂಘಟನೆಗಳ ಮೇಲೆ ನಡೆಯುವಂಥ ಈ ದೌರ್ಜನ್ಯ, ಅಮಾಯಕ ಯುವಕರ ಮೇಲೆ ನಡೆಯುವಂಥ ಕಾರ್ಯಕ್ರಮಗಳು, ಜೊತೆಗೆ ಲವ್ ಜಿಹಾದ್ ಆಗಿರ್ಬೋದು, ವಿಧಾನಸಭೆಯ ಆವರಣದಲ್ಲಿ ದೇಶ ವಿರೋಧಿ ಘಟನೆ, ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥ ಘಟನೆ ಇರ್ಬೋದು, ಅಲ್ಲಲ್ಲಿ ಹಿಂದೂ ಅಮಾಯಕ ಯುವಕರ ಮೇಲೆ ಕೊಲೆ ಸುಲಿಗೆ ಮಾಡುವಂಥ ಘಟನೆಗಳು ಇರ್ಬೋದು. ಈ ಕಾಂಗ್ರೆಸ್ಸಿನ ಸರ್ಕಾರ ಬಂದಾಗಲೊಮ್ಮೆ ಇಂಥ ಮರುಕಳಿಸುವಂಥ ಕೆಲಸಗಳನ್ನು ನಡೀತಾ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಎಲ್ಲವನ್ನೂ ಸಮಾಜ ಗಮನಿಸ್ತಾ ಇರುವಂಥದ್ದು. ಖಂಡನೀಯವಾದಂಥ ಈ ಕೃತ್ಯಗಳಲ್ಲಿ ಯಾರೇ ಭಾಗಿಯಾಗಲಿ, ಎಂಥ ಶಕ್ತಿಗಳೇ ಇರಲಿ, ಸರ್ಕಾರ, ಪೊಲೀಸರು ಅವರನ್ನು ಬುಕ್ ಮಾಡಿ ಶೀಘ್ರವಾಗಿ ಶಾಂತಿಯನ್ನು ಕಾಪಾಡುವಂಥ ಕೆಲಸ ಮಾಡಬೇಕಾಗಿದೆ. ಬರುವಂಥ ದಿವಸಗಳಲ್ಲಿ ಹಿಂದೂವಿನ ಹೋಳಿ ಹಬ್ಬದ ಉತ್ಸವ ಬಾಗಲಕೋಟೆ ಇಡೀ ವಿಶ್ವದಲ್ಲಿಯೇ ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮ. ಅದರ ಜೊತೆಗೆ ರಂಜಾನ್ ತಿಂಗಳು ಕೂಡ ನಡೀತಾ ಇದೆ.
ಪೊಲೀಸರು ಕಟ್ಟೆಚ್ಚರ ವಹಿಸಬೇಕನ್ನುವಂಥ ಸೂಚನೆ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್.ಬಿ. ತಿಮ್ಮಾಪೂರ್ ಸಹ ಘಟನೆಯನ್ನು ತೀವ್ರವಾಗಿ ಖಂಡಿಸಿದ್ದು, ಯಾವುದೇ ಜಾತಿ ಮತ ಭೇದ ಇಲ್ಲದೆ ಕಠಿಣ ಕ್ರಮ ತೆಗೆದುಕೊಳ್ಳುತ್ತೇವೆ. ಕಾನೂನು ಸುವ್ಯವಸ್ಥೆ ತರಲು ಖಂಡಿತ ಕಠಿಣ ಕ್ರಮ ಜರುಗಿಸುತ್ತೇವೆ ಎಂದರು. ದೊಡ್ಡವರು ಆಗಲಿ ಸಣ್ಣವರು ಇರಲಿ ಏನೂ ಇಲ್ಲ, ಪ್ರಚೋದಾತ್ಮಕ ಹೇಳಿಕೆಗೆ ಇಲ್ಲಿ ಅವಕಾಶ ಇಲ್ಲ. ದಯಮಾಡಿ ಯಾರೂ ರಾಜಕೀಯ ಬಲಿಗೆ ಕೊಡಬೇಡಿ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್.ಬಿ. ತಿಮ್ಮಾಪೂರ್ ಮನವಿ ಮಾಡಿಕೊಂಡರು. ಡೆಫಿನೆಟ್ಲಿ ತೆಗೆದುಕೊಳ್ತೇವೆ. ನಿಮ್ಗೆ ಯಾಕೆ ಡೌಟ್? ಅದು ಯಾಕೆ ಡೌಟ್ ಪಡ್ತಾ ಇದ್ರಿ? ಡೆಫಿನೆಟ್ಲಿ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ. ಕಾನೂನು ಸುವ್ಯವಸ್ಥೆ ತರಲಿಕ್ಕೆ ಏನು ಬೇಕೋ ಅದನ್ನೆಲ್ಲವನ್ನೂ ಮಾಡ್ತೇವೆ. ದೊಡ್ಡವರು ಅವರು ಇವರು ಇಲ್ಲ, ಪ್ರಚೋದನಾತ್ಮಕ ಹೇಳಿಕೆಗೆ ಇಲ್ಲಿ ಅವಕಾಶ ಇಲ್ಲ. ಗಲಭೆ ಹುಟ್ಟಿಸೋರಿಗೆ ಅವಕಾಶಗಳಿಲ್ಲ. ಇದನ್ನ ನಾನು ಬಾಗಲಕೋಟೆ ಎಲ್ಲ ಜನತೆಗೆ ವಿನಮ್ರವಾಗಿ ವಿನಂತಿ ಮಾಡ್ಕೋತೇನೆ. ದಯಮಾಡಿ ರಾಜಕೀಯ ಬಲಿಗೆ ತಾವು ಬೀಳಬೇಡಿ. ಬಾಗಲಕೋಟೆನ ಶಾಂತ ರೀತಿಯಿಂದ ಒಯ್ಯೋಣ. ಎಲ್ಲ ಯಾರೇ ತಪ್ಪಿತಸ್ರು, ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿಯವಿರಲಿ, ತಪ್ಪು ಮಾಡಿದವನಿಗೆ ಶಿಕ್ಷೆ, ಕಠಿಣ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತದೆ. ಅದು ನಿಗಾ ವಹಿಸಿ ಸರ್ಕಾರ ಅವರಿಗೆ ಆಜ್ಞೆ ಮಾಡ್ತದೆ. ಶಿವಾಜಿ ಮಹಾರಾಜರ ಮೆರವಣಿಗೆಯ ಸಮಯದಲ್ಲಿ ಕಲ್ಲು ತೂರಾಟ ಮಾಡಿರುವಂಥ ಘಟನೆ ಯಾರೇ ಕಾರಣವಾಗಿದ್ದರೂ ನಿಷ್ಪಕ್ಷಪಾತ ತನಿಖೆ ನಡೆಸಿ ತಪ್ಪಿಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಪಂಕಾ ಮಸೀದಿ ಅಧ್ಯಕ್ಷರಾದಂಥ ರಫೀಕ್ ಹನುಮಸಾಗರ್ ತಿಳಿಸಿದ್ದಾರೆ. ಈ ಪಂಕಾ ಮಸೀದಿಗೆ ಏನೈತಿ, ನಾನು ಅಧ್ಯಕ್ಷ ಇದ್ದೀನಿ. ನಾವು ಏನೈತಿ ಊಟ ಮಾಡಿ ಏನೈತಿ ಮನ್ಯಾಗ ಮಕ್ಕೊಂದಿದ್ವಿ. ಮಕ್ಕೊಂದ ಮ್ಯಾಗ ಏನೈತಿ ಲಪಡ ಆದ್ಮ್ಯಾಗ ಓಡ್ ಬಂದ್ವಿ. ನಾವು ಓಡ್ ಬಂದ ಮ್ಯಾಗ ಏನೈತಿ ಏನೇನು ಲಪಡ ಆಯ್ತು. ಇಲ್ಲಿ ಕಲ್ಲು ಹೋಗೋರು, ಅದು ಹೋಗೋರು. ಸಾಹೇಬ್ರಿಗೆ ಏನೈತಿ, SP ಸಾಹೇಬ್ರಿಗೆ ಏನೈತಿ ಪಟ್ಟಿ ಹಿಡ್ಕೊಂಡು ಅಡ್ಡಾಡಕತ್ತಾರ ಅವ್ರು. ಇಲ್ಲಿ ಏನ್ ಮಾಡಿದ್ರು ಅಂತೇಳಿ ನಾವು ಅವ್ರಿಗೆ, ನಮ್ಮ ಹುಡುಗರಿಗೆ ಆ ಕಡೆ ಈ ಕಡೆ ಏನೈತಿ ನಾವು ಸರ್ಸ್ಕೊಂಡ್ಬಿಟ್ಟಿವಿ. ಸರ್ಸ್ಕೊಂಡ್ ಮ್ಯಾಗ ಏನೈತಿ ಇಕ್ಕಟ್ಟ ಮತ್ ಒಳಗ್ ಬಂದ್ ಏನೈತಿ ಇದು ಮಾಡಾಕತ್ತಾರ. ಒಳಗ್ ಬಂದ್ ಏನೈತಿ ಮಾಡಾಕತ್ತಾರ. ಬ್ಯಾಡ್ರಿ ಸರ, ನಮ್ಮ ಹುಡುಗರಿಗೆ ನಾವು ಕಳಿಸಿ ನಿಮ್ಮ ಇದು DJ 2 ತಾಸ ತನ ಇಲ್ಲಿತ್ರಿ. 2 ತಾಸ ತನ ಇಲ್ಲಿತ್ತು DJ. ಮಾತಾಡಿದ್ಗಳು ಇಲ್ಲಿ ಏನೈತಿ ಸರ್ ಏನೈತಿ ಹೇಳಿದ್ರು. ಹೇಳಿ ಏನೈತಿ ಅವ್ರಿಗೆ ಆ ಕಡೆ ಕಳಿಸಿದ್ರು, ನಮಗೆ ಈ ಕಡೆ ಕಳಿಸಿದ್ರು. ಇಟ್ಟಾತ್ ನಾವು 2 ಗಂಟೆ ಕರ್ ಬೋಲ್ರು 2 ಗಂಟೆ 2 ತಾಸ ತನ ಇಲ್ಲೇ ನಿಂತಿದ್ರು. ನಮಸ್ಕಾರ. ನಿನ್ನೆ ರಾತ್ರಿ ನಡೆದಂತ ಘಟನೆ ನಿಜವಾಗಿಯೂ ವಿಷಾದನೀಯ. ಈ ಸಂದರ್ಭದಲ್ಲಿ ಇಲಾಖೆಯವರು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದರೆ ಈ ರೀತಿ ಆಗುತ್ತಿರಲಿಲ್ಲ ಅಂತಕ್ಕಂಥ ಭಾವನೆ ನಮ್ಮದು. ಯಾಕೆಂದರೆ ನಿನ್ನೆ ತಾನೇ ಪವಿತ್ರ ರಂಜಾನ ಪ್ರಾರಂಭವಾಗಿದೆ. ರಾತ್ರಿ ತರಾವಿ ನಮಾಜು 9 ಗಂಟೆಯಿಂದ 10 ಗಂಟೆವರೆಗೆ ನಡೆಯುತ್ತದೆ. ಈ ಸಂದರ್ಭದಲ್ಲಿ ನಾವು ಇನ್ನೊಬ್ಬರ ಕೋಮಿನ ಆಚರಣೆಗೆ ಆಗಲಿ ಅಥವಾ ಅವರ ಸಂಭ್ರಮಕ್ಕೆ ನಮ್ಮ ಯಾವುದೇ ಅಡೆತಡೆ ಇರುವುದಿಲ್ಲ. ನಮಾಜ್ ಸಂದರ್ಭದಲ್ಲಿ ಇಲಾಖೆಯವರು ಅತ್ಯಂತ ಕ್ರಮಬದ್ಧವಾಗಿ ಇಲ್ಲಿ ನಿರ್ವಹಣೆ ಮಾಡಿದ್ದರೆ ಈ ಒಂದು ಅಹಿತಕರ ಘಟನೆ ನಡೆಯುತ್ತಿರಲಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅಷ್ಟೇ ಅಲ್ಲದೆ ರಾತ್ರಿ ಸಮಯದಲ್ಲಿ ಈ ಘಟನೆಯ ನಂತರ ಅಲ್ಲೇ ಭಗವಾನ್ರ ಹತ್ತಿರ 2 ಗಾಡಿಗಳನ್ನು ಕೂಡ ಸುಟ್ಟು ಹಾಕಲಾಗಿದೆ. ಅದಕ್ಕೆ ಈ ಒಂದು ಕೃತ್ಯದಲ್ಲಿ, ಈ ಒಂದು ಅಪರಾಧದಲ್ಲಿ ಭಾಗಿಯಾದಂಥವರನ್ನು ಸೂಕ್ತ ತನಿಖೆ ಮಾಡಿ ಎಲ್ಲರಿಗೂ ಸಮಾನವಾದಂಥ ನ್ಯಾಯವನ್ನು ದೊರಕಿಸಿಕೊಡಬೇಕಾದಂಥ ಕೆಲಸವನ್ನು ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಇಲಾಖೆ ಮಾಡಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಏನೋ ಒಂದು ಅರ್ಧಕ್ಕೆ ನಿಲ್ಸಿದ್ರು, ಅದನ್ನು ಮತ್ತೊಂದ್ಸರಿ ನಾವು ಊರೊಳಗೆ ವಿಜೃಂಭಣೆಯಿಂದ ಯಶಸ್ವಿಯಿಂದ ಎಲ್ಲ ಸಮಾಜದವರು ಸೇರಿ ಅದನ್ನೊಂದು ದೊಡ್ಡ ಮೆರವಣಿಗೆ ಮಾಡೋರಿದ್ದೀವಿ. ಇಡೀ ಹಿಂದೂ ಸಮಾಜ ಇದಕ್ಕೆ ಸಹಕಾರ ಕೊಡ್ತದೆ, ಕೊಟ್ಟೆ ಕೊಡ್ತದೆ. ಎಲ್ಲರೂ ನಮ್ಮ ಜೊತೆಗಿದ್ದಾರೆ. ಇವತ್ತೇನು ನಾವು ಸಭೆ ಕರೆದಿದ್ರು, ಬೈಕಾಟ್ ಯಾಕೆ ಮಾಡಿದ್ದೀವಿ ಅಂತ ಹೇಳಿದ್ರೆ
ಶಾಂತಿ ಸಭೆ ಅಂತ ಹೇಳ್ತಾರೆ, ಹಿಂದೂಗಳನ್ನು ಮಾತ್ರ ಒಳಗಡೆ ಕೂರಿಸ್ಕೊಂಡು ನಮಗೆ ಬೋಧನೆ ಮಾಡಕ್ಕೆ ಬಂದರೆ ಅದನ್ನು ನಾವು ಬೈಕಾಟ್ ಮಾಡಿ ಹೊರಗಡೆ ಬಂದಿದ್ದೀವಿ. ಹೇಳ್ಬೇಕಾಗಿತ್ತು ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳು ಎರಡೂ ಸಮಾಜದವ್ರಿಗೆ ಕೂರಿಸ್ಕೊಂಡು ಹೇಳ್ಬೇಕಾಗಿತ್ತು. ನಾವು ಒಬ್ಬರೇ ಇದ್ದೀವಿ, ನಮ್ದು ಒಂದೇ ಸಮಾಜದವ್ರು, ಅಂದ್ರೆ ಹಿಂದೂ ಸಮಾಜದವ್ರು ಮಾತ್ರ ಹೇಳೋದಕ್ಕೆ ಬಂದರು. ನಾವು ಆ ಸಭೆಯನ್ನು ಬಾಯ್ಕಾಟ್ ಮಾಡಿ ಬಂದಿದ್ದೀವಿ. ಬಾಗಲಕೋಟೆಯ ಜಿಲ್ಲಾಧಿಕಾರಿಯಾಗಿರುವಂತಹ ಸಂಗಪ್ಪ ಸಹ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿ ಅವಲೋಕನೆ ಮಾಡಿದರು. ನಂತರ ಜಿಲ್ಲಾಡಳಿತ ಭವನದಲ್ಲಿ ಎರಡೂ ಕೋಮಿನ ನಡುವೆ ಶಾಂತತಾ ಸಭೆ ಏರ್ಪಡಿಸಲಾಗಿತ್ತು. ಆದರೆ ಸಭೆಯಲ್ಲಿ ಬಿಜೆಪಿ ಮುಖಂಡರು ಹಾಗೂ ಹಿಂದೂ ಸಂಘಟಕರು ಮಾತ್ರ ಹಾಜರಿದ್ದು, ಇನ್ನೊಂದು ಕೋಮಿನ ಮುಖಂಡರು ಗೈರಾಗಿ ಉಳಿದರು. ಇದರಿಂದ ಆಕ್ರೋಶ ವ್ಯಕ್ತಪಡಿಸಿದ ಬಿಜೆಪಿ ಪಕ್ಷದ ಮುಖಂಡರು ಸಭೆಯನ್ನು ಬಹಿಷ್ಕಾರ ಹಾಕಿದರು. ಈಗ ನಗರದಲ್ಲಿ ಭಾರೀ ಪೊಲೀಸ್ ಬಿಗಿ ಭದ್ರತೆ ಇದ್ದರೂ ಸಹ ಪರಿಸ್ಥಿತಿ ಸಂಪೂರ್ಣ ನಿಯಂತ್ರಣದಲ್ಲಿ ಇದೆ. ಆದರೆ ಬೂದಿ ಮುಚ್ಚಿದ ಕೆಂಡದಂತೆ ಆಗಿದೆ. ಟಿವಿ10 ನ್ಯೂಸ್, ಬಾಗಲಕೋಟೆ.